ಹೊಸಕೋಟೆ ನಗರದ ಕಮ್ಮವಾರಿ ಪೇಟೆಯಲ್ಲಿ ಇರುವ ಶ್ರೀ ಮಾರಮ್ಮ ಮತ್ತು ಶ್ರೀ ಸಲ್ಲಾಪುರಮ್ಮ ದೇವಾಲಯದಲ್ಲಿ ಸಾವಿತ್ರಮ್ಮ ತ್ಯಾಗರಾಜು ಅವರ ಮಗನಾದ ಸುಭಾಷ್ ಗೌಡರು ಹಾಗೂ ಅವರ ಧರ್ಮಪತ್ನಿ ಹಾಗೂ ಬಾಬಣ್ಣ ಅಂಬಿಕಾ ಅವರ ಮಗ ಮಧು ಹಾಗೂ ಅವರ ಪತ್ನಿ ಅವರಿಂದ ಮಹಾಚಂಡಿಕಾ ಹೋಮ ಹಮ್ಮಿಕೊಳ್ಳಲಾಗಿದ್ದು ಇಂದು ಮಧ್ಯಾಹ್ನ 2:30ಕ್ಕೆ ಮಾರಮ್ಮ ಮತ್ತು ಸಲ್ಲಾಪುರಮ್ಮ ದೇವಿಗೆ ಮಹಾಮಂಗಳಾರತಿ ಹಾಗೂ ಭಕ್ತಾದಿಗಳಿಗೆ ಅನ್ನಪ್ರಸಾದ ಏರ್ಪಡಿಸಲಾಗಿದ್ದು ಮಾಜಿ ಸಚಿವರು ಮಾಜಿ ಸಂಸದರಾದ ಬಿಎನ್ ಬಚ್ಚೇಗೌಡರು, ಉದ್ಯಮಿಗಳಾದ ಬಿವಿ ಬೈರೇಗೌಡರು, ಬಿಎಂಆರ್ಡಿ ಅಧ್ಯಕ್ಷರಾದ ಕೇಶವಮೂರ್ತಿ, ಸದಸ್ಯರಾದ ಸುಬ್ಬರಾಜು ಹಾಗೂ ಓಂ ಎಂಟರ್ಪ್ರೈಸಸ್ ಮಾಲೀಕರಾದ ವಿವಿ ಸದಾನಂದ್ ಸೇರಿದಂತೆ ಇತರೆ ಗಣ್ಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಇನ್ನು ಕಾರ್ಯಕ್ರಮ ಕುರಿತು ಬಿಎಂಆರ್ಡಿಎ ಸದಸ್ಯರಾದ ಡಾಕ್ಟರ್ ಎಚ್ಎಂ ಸುಬ್ಬರಾಜು ಮಾತನಾಡಿ, ಐತಿಹಾಸಿಕ ದೇವಾಲಯವಾದ ಶ್ರೀ ಮಾರಮ್ಮ, ಸಲ್ಲಾಪುರಮ್ಮ, ಚೌಡೇಶ್ವರಮ್ಮ, ಯಲ್ಲಮ್ಮ ದೇವಿ ಅನಾಥ ಕಾಲದಿಂದಲೂ ನೆಲೆಸಿದ್ದು ಇಲ್ಲಿ ಪ್ರತಿ ವರ್ಷ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬಂದಿರುತ್ತಾರೆ. ಈ ಬಾರಿ ನಾರಾಯಣಗೌಡರ ಕುಟುಂಬದವರಿಂದ ಚಂಡಿಕಾ ಹೋಮ ಹಮ್ಮಿಕೊಂಡಿದ್ದಾರೆ ಎಂದರು. ಈ ದಿನ ನಮ್ಮ ಐತಿಹಾಸಿಕ ದೇವಾಲಯ ಮಾರಮ್ಮ ಮತ್ತು ಸಲ್ಲಾಪುರಮ್ಮ ಮತ್ತು ಯಲ್ಲಮ್ಮ ಮತ್ತು ಚೌಡೇಶ್ವರಮ್ಮ ದೇವಾಲಯ ನಮ್ಮ ಕಮ್ಮಾರಪೇಟೆಯಲ್ಲಿ ಸುಮಾರು ಅನಾದಿ ಕಾಲದಿಂದ ತುಂಬ ವಿಶಿಷ್ಟವಾಗಿ ಇಲ್ಲಿ ದೇವಾಲಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ದೇವಾಲಯದಲ್ಲಿ ನಮ್ಮ ಕಮ್ಮಾರಪೇಟೆಯ ಗೌಡರ ಕುಟುಂಬದವರಾದಂತಹ ನಾರಾಯಣಗೌಡರ ಕುಟುಂಬದವರು ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಮಹಾಚಂಡಿಕಾ ಹೋಮವನ್ನು ತುಂಬ ವಿಜೃಂಭಣೆಯಿಂದ ನಿನ್ನೆ ರಾತ್ರಿಯಿಂದ ಹಿಡಿದು ವಾಸ್ತು ಪೂಜೆ ಆಗ್ಬೋದು, ಒಳ್ಳೆ ಮಂಗಳೂರಿನಿಂದ ಮಹೇಶ್ ಪೂಜಾರಿಗಳಂತ ಭಾರಿ ಅವರು ಫೇಮಸ್, ಅವರು ಸ್ವಾಮೀಜಿಗಳು ಚಂಡಿಕಾ ಹೋಮದಲ್ಲಿ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲೇ ಮಾಡಿಸ್ಬೇಕಂತೇಳಿ ಇದು ನಮ್ಮ ಕೀರ್ತಿಶೇಷ ಆದ ನಮ್ಮ ತ್ಯಾಗಣ್ಣವರ ಒಂದು ಆಸೆ ಆಗಿತ್ತು. ಅದನ್ನು ಇಡೀ ಅವ್ರ ಕುಟುಂಬದವ್ರು ಸೇರಿಕೊಂಡು ಇದನ್ನು ಒಳ್ಳೆ ಪೂಜೆಯನ್ನು ಮಾಡಿ ನಮ್ಮ ತಾಲೂಕಿಗೆ, ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಮಳೆ ಬರಲಿ, ಎಲ್ಲರೂ ಆರೋಗ್ಯವಾಗಿರಲಿ ಅಂತೇಳಿ ತುಂಬ ವಿಶೇಷವಾಗಿ ಮುಂದೆ ನಿಂತ್ಕೊಂಡು ಇಡೀ ನಾರಾಯಣಗೌಡರ ಕುಟುಂಬದವರಾದಂಥ ನಮ್ಮ ಬಾಬಣ್ಣವರಾಗ್ಬೋದು, ಮತ್ತು ನಮ್ಮ ಸುಭಾಷ್ ಆಗ್ಬೋದು, ಮಧು ಆಗ್ಬೋದು, ಪ್ರಸಾದ್ ಆಗ್ಬೋದು, ಮತ್ತು ನಮ್ಮ ಶ್ರೀನಿವಾಸ ಮೂರ್ತಣ್ಣ ಮಗ ಸಂತೋಷ್ ಆಗ್ಬೋದು, ಇಡೀ ಅವ್ರ ಕುಟುಂಬ ನಾರಾಯಣಗೌಡ ಕುಟುಂಬದವ್ರು ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ವ್ಯವಸ್ಥೆ ಮಾಡಿ ಮಂಗಳೂರಿಂದ ಪುರೋಹಿತನ ಕರೆಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಹಾಗೆ ನಮ್ಮ ಮಾಜಿ ಕರ್ನಾಟಕ ರಾಜ್ಯದ ಸಚಿವರು, ಮಾಜಿ ಸಂಸದರಾದ ಬಚ್ಚೇಗೌಡರಾಗ್ಬೋದು, ಬಿವಿ ಬೈರೇಗೌಡರಾಗ್ಬೋದು, ಇನ್ನು ನಮ್ಮ ಹೊಸಕೋಟೆ ಟೌನಿನ ಎಲ್ಲ ಸುಮಾರು ಮುಖಂಡರುಗಳು ಬಂದು ಈ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಸಹ ತಾಯಿಯ ಕೃಪೆಗೆ ಪಾತ್ರರಾಗಿರ್ತಾರೆ ಅಂತ ನಾನು ಹೇಳಕ್ ಬಯಸ್ತೇನೆ. ನಂತರ ಕಮ್ಮ ಸಮುದಾಯದ ಮುಖಂಡರಾದ ಮಹೇಶ್ ಮಾತನಾಡಿ, ದೇವರಿಗೆ ಯಾರು ಭಕ್ತಿಯಿಂದ ನಮಿಸಿ ಪೂಜಿಸುತ್ತಾರೆ ಅವರಿಗೆ ದೇವರ ಕೃಪೆ ಸದಾ ಇರುತ್ತದೆ. ಅದರಂತೆ ಶಕ್ತಿ ದೇವತೆಗೆ ಮಹಾಚಂಡಿಕಾ ಹೋಮ ನಡೆಸಿದ್ರೆ ಸಕಲ ಪ್ರಾಪ್ತಿಯಾಗಿ ದೇಶ ನಾಡು ಸುಭಿಕ್ಷವಾಗಿ ರೈತರು ಉತ್ತಮ ಬೆಳೆ ಬೆಳೆದು ಎಲ್ಲರೂ ಸುಖ ಶಾಂತಿಯಿಂದ ಬಾಳಲಿ ಎಂದು ಪೂಜೆ ನೆರವೇರಿಸಿದ್ದಾರೆ ಎಂದರು. ಸಲ್ಲಾಪುರಮ್ಮ ಅನ್ನುವಂಥ ದೇವಾಲಯದ ಆವರಣದಲ್ಲಿ ಚಂಡಿಕಾ ಹೋಮ ಅನ್ನುವಂಥ ಒಂದು ಶ್ರೇಷ್ಠ ಹೋಮವನ್ನು ಶ್ರೀ ನಾರಾಯಣಗೌಡರ ಕುಟುಂಬದವರು, ಅದರಲ್ಲಿ ಶ್ರೀಮತಿ ಸಾವಿತ್ರಮ್ಮ ತ್ಯಾಗರಾಜ್ ಅವರ ಮಗ ಸುಭಾಷ್ ಅವರು, ಅದೇ ರೀತಿ ನಮ್ಮ ಬಾಬಣ್ಣ ಅಂಬಿಕಾ ಅವರ ಮಗ ಮಧು ಅವರು ಹಾಗೂ ಇತರ ಸಹೋದರರು ಎಲ್ಲರೂ ಸೇರಿ ಈ ಶ್ರೇಷ್ಠವಾದ ಹೋಮವನ್ನು ಈ ಒಂದು ಜಾಗದಲ್ಲಿ ಎಲ್ಲರ ಏಳಿಗೆಗಾಗಿ, ಆರೋಗ್ಯಕ್ಕಾಗಿ, ಎಲ್ಲ ವಿದ್ಯೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಇಡೀ ಕುಟುಂಬ ಹಾಗೂ ಇಡೀ ಕಂಬಾರ ಕುಲಬಾಂಧವರು ಹಾಗೂ ಇಡೀ ತಾಲೂಕು ಎಲ್ಲ ಶ್ರೇಷ್ಠವಾಗಿ ಆರೋಗ್ಯವಾಗಿ ಧನ ಧಾನ್ಯ ಮಳೆ ಎಲ್ಲ ದೇವರ ಆಶೀರ್ವಾದ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಹೋಮವನ್ನು ಈ ಕುಟುಂಬದವರು ಏರ್ಪಡಿಸಿದ್ದಾರೆ ಸರ್. ಇನ್ನು ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಕಡುಬು, ಅಕ್ಕಿ ರೊಟ್ಟಿ, ಮುದ್ದೆ, ಸಾರು, ಪಾಯಸ ಸೇರಿದಂತೆ ಭರ್ಜರಿ ಮೃಷ್ಟಾನ್ನ ಭೋಜನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಬಿವಿ ಬೈರೇಗೌಡರು, ಬಿಎಂಆರ್ಡಿಎ ಅಧ್ಯಕ್ಷರಾದ ಕೇಶವಮೂರ್ತಿ, ಓಂ ಎಂಟರ್ಪ್ರೈಸಸ್ ಮಾಲೀಕರಾದ ವಿವಿ ಸದಾನಂದ್, ಉದ್ಯಮಿ ಸುಭಾಷ್ ಗೌಡ, ವಿಷ್ಣು ಭವನ ಹೋಟೆಲ್ ಮಾಲೀಕರಾದ ಮಧು, ಮುಖಂಡರಾದ ವಾಸುದೇವಣ್ಣ, ಗೋಪಿ, ಕಿರಣ್ ರಾಜು ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು.